ನಮಸ್ಕಾರ. ಮನುಜ ಮಲ್ನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಶಾಂತಿ ಮತ್ತು ಮನೋಜ ಎಲ್ಲ ಯಂಗ್ ನಾವು ಲಾಯರ್ ಹತ್ರ ಹೋಗಿದ್ದಾರೆ. ಮೀನಾ ಮತ್ತು ಸೂರ್ಯ ಕೂಡ ಅವರೂ ಹೋಗಿದ್ದಾರೆ. ಪಾಪ ಇವನು ಅಮ್ಮನ ಕೆಲಸ ಏನೇ ಇದ್ರೂ ಸೂರ್ಯ ಅಲ್ಲಿ ಎಂಟ್ರಿ ಆಗೇ ಆಗ್ತಾನೆ. ಅವಳು ಎಷ್ಟೇ ಬೈದಲಿ ಎಷ್ಟೇ ಮಾಡಲಿ ಶಾಂತಿ, ಆದರೆ ಅಮ್ಮನ್ನ ಬಿಟ್ಕೊಡೋದೇ ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಮೀನಾ ಮತ್ತು ಸೂರ್ಯ ಒಟ್ಟಿಗೆ ಹೋಗ್ತಾರೆ. ಮನೋಜನಿಗೆ ಪೆದ್ದನ ಆಡ್ತಾನೆ ಅಂತೇಳ್ಬಿಟ್ಟು ಇವರು ಎಲ್ಲ ಕಡೆ ಜೊತೆಯಾಗೇ ಬರ್ತಾರೆ. ಆಮೇಲೆ ನಾಳೆ ಫೈನಲ್ ಇದಿದೆ. ಭಾಳ ಚಾಲಾಕಿದ್ದಾಳೆ ಆ ಹುಡುಗಿ, ಅಷ್ಟು ಸುಲಭವಾಗಿ ಅವಳು ಬೊಗ್ಗ ಅಂಥವಳಲ್ಲ. ಹಾಗಾಗಿ ಮನೋಜ ಹೆಂಗೆಂಗೋ ಮಾತಾಡಿ ಇದು ಮಾಡ್ತಾನೆ. ಶಾಂತಿಯವರೇ ನೀವು ಹೇಳಬೇಕು ಕರೆಕ್ಟಾಗಿ ಅಂತಂದರೆ, ನೋಡು ಮಮ್ಮಿ ನನಗೆ ಹಿಂಗೆ ಅನ್ನೋದು ಈ ಲೈಫೇ ಚೆನ್ನಾಗಿಲ್ಲಪ್ಪ ಅಂತಾನೆ. ಏಯ್ ಮುಚ್ಚಬಾಯಿ, ನಿನ್ನಿಂದನೇ ಇವೆಲ್ಲ ತಲೆನೋವು ನನಗೆ, ಮುಚ್ಚಬಾಯಿ ಅಂತ ಬೈತಾಳೆ ಶಾಂತಿ. ಆಮೇಲೆ ಯಂಗ್ ನಾವು ಇದೇ ಇವರು ನಿಮ್ಮ ಮಗ ಮಾಡೋದು ಇದೇ ಕೆಲಸ, 5 ಡಿಗ್ರಿ ಮನೋಜ ಅಂತ. ಏನು 5 ಡಿಗ್ರಿ ಮಾಡಿದ್ದೀರ್ರಿ ನೀವು, ಒಂದು ಮಾತಾಡೋಕ್ಕೆ ಬರಲ್ಲ ನಿಮಗೆ, ಎಂಥ 5 ಡಿಗ್ರಿನ್ರಿ ನಿಮ್ಮದು ಅಂತ ಬೈತಾಳೆ ಯಂಗ್ ನಾವು. ಆಮೇಲೆ ಅವಳು ಪಾಯಿಂಟ್ಗಳೆಲ್ಲ ಹೇಳ್ಕೊಡ್ತಾಳೆ, ಹೀಗೆ ಕೇಳಿದ್ರೆ ಹೀಗೆ ಹೇಳಬೇಕು, ಹೀಗೆ ಮಾಡಬೇಕು ಅಂತ. ಲಾಯರ್ ಆಗಿರೋದ್ರಿಂದ ಪ್ರತಿಯೊಂದು ಅವಳು ಹೇಳ್ಕೊಡ್ತಾಳೆ. ಆಯಿತು ಅಲ್ಲಿ ಹೇಳ್ತೀನಿ, ಆಯಿತು ಬಿಡಿ ಮೇಡಮ್ ಅಲ್ಲಿ ಹೇಳ್ತೀನಿ ಮಾಡ್ತೀನಿ. ಇವಳು ಶಾಂತಿ, ಮತ್ತಿನ್ನೇನು ಮೇಡಮ್ ಎಂತಕ್ಕೆ ಬರೀ ಕೇಳಿದ್ರೆ ನಮ್ಮನ್ನು, ಇದು ಒಳ್ಳೆ ಕತೆ ಆಯ್ತಲ್ಲ, ನಾಳೆ ಹೇಳ್ತಾ ಇದ್ದೀನಿ ಫೈನಲ್ ಹಿಯರಿಂಗ್ ಅಂತ, ಮತ್ತೆ ಎಂತಕ್ಕೆ ಬರೋಕ್ಕೆ ಹೇಳಿದ್ರಿ ಅಂತ ಕೇಳ್ತಿರಲ್ಲ, ಏನು ಮೇಡಮ್ ನೀವು, ನಿಮಗೂ ಅರ್ಥ ಆಗಲ್ವಾ ಅಂತ ಕೇಳ್ತಾಳೆ. ಅಲ್ಲ ಅರ್ಥ ಆಗುತ್ತೆ, ಅದಕ್ಕೆ ಫಸ್ಟ್ ಒಂದು ಸಲ ಕ್ಲಿಯರ್ ಆಗಿಬಿಟ್ರೆ ಸಾಕು ಮೇಡಮ್, ನನಗೆ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ತಾಳೆ. ಆವಾಗ ಸೂರ್ಯ ಹೇಳ್ತಾನೆ, ಹೌದೌದು ಮೇಡಮ್, ಫಸ್ಟು ಕ್ಲಿಯರ್ ಮಾಡ್ಕೊಬಿಟ್ರೆ ಸಾಕಾಗ್ಬಿಟ್ಟಿದೆ ಅಂತ. ಆಮೇಲೆ ಚಿನ್ನು ಮತ್ತೆ ನನ್ನ ಲೈಫಲ್ಲಿ ಬರಲ್ವಾ ಅಂತ. ಯಾವ ಚಿನ್ನು, ಮುಚ್ಚೋ ಬಾಯಿ ಅಂತ ಶಾಂತಿ ಬೈತಾಳೆ. ಚಿನ್ನು ಅಂತ ಸಾಯ್ತಾನೆ ಯಾವಾಗ ನೋಡಿದ್ರು. ಇವನ ಜೊತೆ ಇಟ್ಕೊಂಡು ನನಗೆ ಒಂಥರ ಲೂಸಾಗಿ ನನಗೆ ತಲೆ ಕೆಟ್ಟೋಗುತ್ತೆ ಅಂತ. ಆಮೇಲೆ ಯಂಗ್ ನಾವು ಲಾಯರು ಎಲ್ಲ ಪಾಯಿಂಟ್ಗಳು ಹೇಳ್ಕೊಟ್ರು. ಇವನು ನಾಳೆ ಏನು ಎಡ್ವರ್ಟ್ ಮಾಡ್ತಾನೋ ಮನೋಜ ಅದು ಗೊತ್ತಿಲ್ಲ. ಒಟ್ಟಿಗೆ ನಾಳೆನೂ ಕೇಸ್ ಬಿದ್ದೋಗಂಗೆ ಮಾಡ್ತಾನೆ ಇವನು. ಯಂಗ್ ಲಾಯರು ಕರೆಕ್ಟಾಗಿ ಹೇಳ್ಕೊಟ್ಟಿರ್ತಾಳೆ, ಪಾಯಿಂಟ್ ಟು ಪಾಯಿಂಟ್ ಹಾಕಿ. ಆದರೆ ಇವನು ಹೇಳುವಾಗ ಎಡ್ವರ್ಟ್ ಮಾಡೇ ಮಾಡ್ತಾನೆ. ಅಲ್ಲಿ ಸೂರ್ಯ ಮೀನಾ ಅವರು ಕೂಡ ಹೇಳ್ಕೊಟ್ಟಿರ್ತಾರೆ, ಹಿಂಗೆ ಹೇಳಬೇಕು ಅಂತ. ಏನೇ ಹೇಳ್ಕೊಟ್ರು ಅವಳ ಮೇಲೆ ವ್ಯಾಮೋಹ ಇರೋದ್ರಿಂದ ಅವಳು ಕೇಸ್ ಹೋಗಲ್ಲ, ಅದು ಬಗೆಹರಿಯಲ್ಲ. ಸೂರ್ಯ ಕೂಡ, ಏನೋ ಮನೋಜ ನಿನಗೆ ಎಷ್ಟು ಹೇಳಿರೂ ಅರ್ಥ ಆಗಲ್ವಲ್ಲೋ, ನೀನು ಅರ್ಥ ಮಾಡ್ಕೊಳ್ಳೋ, ಏನೋ ನೀನು ಆಡಿದ್ದೇ ಆಡ್ತೀಯಲ್ಲೋ ಅಂತ. ನಿನಗೆ ನೋಡಿದರೆ ಡಿವೋರ್ಸ್ ಕೊಡಿಸ್ಬೇಕು ಅಂತ ನಿಮ್ಮ ಮದರ್ ಇಂಡ್ಲಾ ಅಷ್ಟೊಂದು ಕಷ್ಟಪಡ್ತಾರೆ, ನೀ ನೋಡಿದ್ರೆ ಹಿಂಗೆ ಆಡ್ತೀಯಲ್ಲೋ ಅಂತ. ಮದರ್ ಇಂಡಿಯಾ ಅಷ್ಟೊಂದು ಕಷ್ಟಪಡ್ತಾರೆ, ನೀ ನೋಡಿದ್ರೆ ಹಿಂಗೆ ಆಡ್ತೀಯಲ್ಲೋ ಅಂತ ಬೈತಾನೆ. ಆಮೇಲೆ ಕುತ್ಕೊಳ್ಳ, ಇವನೊಬ್ಬ ಇಲ್ಲಿ ಮಧ್ಯದಲ್ಲಿ ಮಾತಾಡ್ತಾನೆ, ಸುಮ್ಮನಿರ ಅಂತ. ಸರಿ ಅಂತೇಳಿ ಅವನು ಸುಮ್ಮನೆ ಕೂತ್ಕೋತಾನೆ. ಇವಳು ಶಾಂತಿ ಲಾಯರಿಗೆ ಕೇಳ್ತಾ ಇರ್ತಾಳೆ. ಆಮೇಲೆ ಮನೋಜಿಗೆ ಬೈದ್ಬಿಟ್ಟು, ನಿನ್ನಿಂದನೇ ನನಗೆ ಈ ಗತಿ ಬಂತು ಹಾಗೆ ಹೀಗೆ ಅಂತೆಲ್ಲ ಬೈತಾಳೆ. ಆಮೇಲೆ ಮನೋಜಿಗೆ ಬೈತಾಳೆ. ಆಮೇಲೆ ಲಾಯರ್ ಹತ್ರ ಮತ್ತಿನ್ನೇನು ಮಾಡಬೇಕು ಮೇಡಮ್ ಅಂತ ಕೇಳ್ತಾಳೆ. ಇನ್ನೇನು ಮಾಡಬೇಕು ಅಂತ ಅಂದರೆ, ನಿಮಗೆ ಹೇಳ್ತಲೇ ಇದ್ದೀನಿ ನಾಳೆ ಫೈನಲ್ಲು ಅಂತೇಳ್ಬಿಟ್ಟು ಅಂತ. ಮೀನಿಗೂ ಬೈತಾಳೆ, ಇವಳು ಕಾಲ್ಗುಣದಿಂದನೇ ಇಷ್ಟೆಲ್ಲ ಆಗಿತ್ತು, ಇವಳಿಲ್ಲ ಅಂದಿದ್ರೆ ನಮ್ಮ ಮನೇಲಿ ಇವೆಲ್ಲ ರಾಮಾಯಣನೇ ಆಗ್ತಿರ್ಲಿಲ್ಲ ಅಂತ ಶಾಂತಿಯಲ್ಲಿ. ಆವಾಗ ಸೂರ್ಯಂಗೆ ಸಿಟ್ಟು ಬರ್ತಾ ಇರುತ್ತೆ, ಏನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಶಾಂತಿಗೆ. ಮೀನು ಒಬ್ಬಳು ಅವಳು ಇಲ್ದ ಹೋಗ್ಬಿಟ್ಟಿದ್ರೆ ನಮ್ದು ಯಾವ ಪ್ರಾಬ್ಲಮ್ಮು ಇರಲಿಲ್ಲ ಮೇಡಮ್, ನಾವು ತುಂಬ ಚೆನ್ನಾಗಿರ್ತಿದ್ದು ಅಂತ ಹೇಳ್ತಾಳೆ. ಅಯ್ಯೋ ಸುಮ್ಮನಿರಿ ಮೇಡಮ್, ಅವ್ರೇನು ಮಾಡಿದ್ದಾರೆ ನಿಮ್ಮ ಮಗ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಮಗನಿಗೆ ಬುದ್ಧಿ ಹೇಳಿ, ಅವ್ರಿಗೇನು ಬುದ್ಧಿ ಹೇಳ್ತೀರಾ, ಸುಮ್ಮನಿರಿ ಮೇಡಮ್ ಅಂತ ಯಂಗ್ ನಾವು ಲಾಯರೇ ಹೇಳ್ತಾಳೆ. ಸರಿ ಬಿಡಿ ಮೇಡಮ್ ಅದು ಅಂತ ಹೇಳ್ಬಿಟ್ಟು ಎಲ್ಲ ಕೇಳ್ಕೊತಾಳೆ ಕರೆಕ್ಟಾಗಿ. ಎಲ್ಲ ಕೇಳಿಕೊಂಡು ಆಮೇಲೆ ಸರಿ ಮತ್ತಿನ್ನೇನು ಮೇಡಮ್ ಅಂತಾಳೆ. ಮತ್ತಿನ್ನೇನು ಮೇಡಮ್ ಅಂದರೆ ಅದೇ ಹೇಳಿದ್ನಲ್ಲ, ಕ್ಲಿಯರ್ ಆಗಿಬಿಡ್ಬೇಕು ಹಾಗೆ ಅಂತೆಲ್ಲ ಹೇಳ್ತಾಳೆ. ಸರಿ ಮೇಡಮ್ ಅಂತ. ಆಗ ಶಾಂತಿ ಎಲ್ಲ ಹೇಳಿದ್ರು ಶಾಂತಿ ಹೇಳ್ತಾಳೆ, ಮೇಡಮ್ ಈಗ ನಾವು ಬೇರೆ ಕಡೆ ಹೆಣ್ಣು ನೋಡ್ಬಿಟ್ಟು
ಡಿವೋರ್ಸ್ ಆಗೋದು ಲೇಟ್ ಆಗ್ಬೋದು, ಈಗ ನಾವು ನೋಡಿಬಿಟ್ಟು ಮದುವೆ ಮಾಡ್ಬೋದಾ ಮೇಡಮ್ ಅಂತ ಕೇಳ್ತಾಳೆ. ಯಾರಿಗೆ ಅಂತಾಳೆ. ಹೆಂಗಸ್ವಾಮಿ ಲಾಯರು. ಅದಕ್ಕೆ ಮನೋಜಂಗೆ. ಇನ್ಯಾರಿಗೆ ಮೇಡಮ್? ಇವನಿಗೇನೆ ಅಂತ. ಮದುವೆನಾ? ಯಾಕೆ ಇಬ್ಬರಿಗೂ ಮುದ್ದೆ ಮುರಿಯೋ ಆಸೆ ಜಾಸ್ತಿ ಆಗಿದೆಯಾ ಅಂತಾಳೆ. ಏನು ಮೇಡಮ್ ನೀವು ಹೇಳ್ತಿರೋದು ಅಂತಾಳೆ. ಮತ್ತಿನ್ನೇನು, ಡಿವೋರ್ಸ್ ಆಗ್ದೇ ಮದುವೆ ಮಾಡಿಬಿಟ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಹೋಗಿ ಜೈಲಲ್ಲಿ ಮುದ್ದೆ ಮುರಿಬೇಕು ಕೂತ್ಕೊಂಡು ಅಂತ ಹೇಳ್ತಾಳೆ. ಆಮೇಲೆ ಅಯ್ಯೋ ಬೇಡ ಬಿಡಿ ಮೇಡಮ್, ಡಿವೋರ್ಸ್ ಆದಮೇಲೆ ಮಾಡಿದ್ರಾಯ್ತು. ಅಲ್ಲ ನಾನು ಕೇಳಿದ್ದಷ್ಟೇ, ನೋಡೋಣ ಹೆಂಗಾಗುತ್ತೆ ಅಂತೇಳಿ. ಹಂಗೇನಾರು ಆಗುತ್ತೆ ಅಂದರೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಡೋಣ ಅಂತ ನನ್ನ ಐಡಿಯಾ ಇತ್ತು, ಅದಕ್ಕೆ ಕೇಳಿದೆ ಮೇಡಮ್ ಅಂತ ಹೇಳ್ತಾಳೆ. ಅಷ್ಟು ಸುಲಭ ಅಲ್ಲ, ಅವಳು ಸ್ಟ್ರಾಂಗ್ ಇದ್ದಾಳೆ ಆ ಹುಡುಗಿ, ನಿಮ್ಮನ್ನು ಬಿಟ್ಬಿಡಲ್ಲ ಅಷ್ಟು ಸುಲಭವಾಗಿ. ಅವಳಿಂದ ಬಚಾವಾಗಬೇಕು ಅಂದರೆ ತುಂಬ ಕಷ್ಟ. ಹೆಂಗೆ ಮೇಡಮ್ ನೀವು ಒಪ್ಕೊಂಡ್ರಿ ಅವಳನ್ನ ಅಂತಂದ್ರೆ. ನಮ್ಮ ಮಮ್ಮಿನೇ ಒಪ್ಪಿದ್ದು ಅಂತಾನೆ ಮನೋಜ. ಒಪ್ಪಿದ್ದು ಅಂದರೆ ಮೇಡಮ್, ಹುಡುಗಿ ಚೆನ್ನಾಗಿದ್ಲು, ಕರ್ಕೊಬಂದ ಆಯಿತು ಚೆನ್ನಾಗಿ ಅವಳೆ ಮದುವೆ ಮಾಡ್ಕೊ ಅಂತ ಅಂದೆ, ಮಾಡ್ಕೊಂಡ ಮೇಡಮ್. ನನಗೇನು ಗೊತ್ತು ಇವಳು ಈ ಥರ ಎಲ್ಲ, ಇನ್ನೊಂದು ಮದುವೆ ಆಗಿದೆ, ಒಂದು ಮಗು ಇದೆ, ಕಾರಣಕ್ಕೂ ಒಪ್ಕೊತಿರ್ಲಿಲ್ಲ ಮೇಡಮ್ ನಾನು. ಗೊತ್ತಿಲ್ಲ, ಇವನು ವಿಚಾರಿಸಿಲ್ಲ, ಹುಡುಗಿ ಚೆನ್ನಾಗವಳೆ ಅಂತ ಎಲ್ಲಿ ಸಿಕ್ಕಿದ್ಲೋ ಏನೋ ಕರ್ಕೊಬಂದ್ಬಿಟ್ಟ, ನಾನು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಒಪ್ಕೊಂಬಿಟ್ಟೆ ಮೇಡಮ್, ಅಷ್ಟೇ ಆಗಿದ್ದು ಅಲ್ಲಿ ಕತೆ ಅಂತ ಹೇಳ್ತಾಳೆ. ಆಮೇಲೆ ಸರಿ ಅದೇನಾದರೂ ಹಾಕ್ಕೊಳ್ಳಿ, ಫಸ್ಟು ನೀವು ಇವನಿಗೆ ಡಿವೋರ್ಸ್ ಕೊಡಿಸಿ ಆಮೇಲೆ ಮದುವೆ ಮಾಡಿ, ಫಸ್ಟೇ ಮಾಡೋಕ್ಕೋಗಿ ಇಬ್ಬರು ಹೋಗಿ ಜೈಲು ಕಂಬಿ ಎಣಿಸ್ಬೇಡಿ ಅಮ್ಮ ಮಗ ಅಂತ ಹೇಳ್ತಾಳೆ. ಆವಾಗ ಸೂರ್ಯಗೆ ನಗು ಬರುತ್ತೆ, ಸೂರ್ಯನೂ ನಗ್ತಾನೆ, ಮೀನನ್ನು ನಗ್ತಾಳೆ. ಕಿಸಿಬೇಡ ಸುಮ್ಮನೆ ಕೂತ್ಕೊಳ್ಳೆ ಅಂತ ಬೈತಾಳೆ ಶಾಂತಿ. ಆಮೇಲೆ ಅವಳು ಸುಮ್ಮನೆ ಆಗ್ತಾಳೆ. ಇದೊಳ್ಳೆ ಚೆನ್ನಾಗಾಯ್ತಲ್ಲ, ನಮ್ಮ ಪಾಡಿ ನಾವು ನಗಂಗೂ ಇಲ್ಲ, ನಮ್ಮ ಪಾಡಿ ನಾವು ಮಾತಾಡೋಂಗೂ ಇಲ್ಲ, ಇದು ಒಳ್ಳೆ ಚೆನ್ನಾಗಾಯಿತು. ಯಾವಾಗ ನೋಡಿದ್ರೂ ಮೀನಾ ಅಂಥವಳು, ಮೀನಾ ಇಂಥವಳು, ಮೀನನ ಕಾಲ್ಗುಣ ಅಂಥದ್ದು, ಮೀನನ ಕಾಲ್ಗುಣ ಇಂಥದ್ದು, ಬರೀ ಇದು ಹೇಳ್ಕೊಂಡೇ ಬರೋದಾಗೋಯ್ತು. ಸ್ವಂತ ಬುದ್ಧಿನೂ ಇಲ್ಲ, ಹೇಳ್ಕೊಟ್ಟಿದ್ದನ್ನು ಕೇಳಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.